ಲಕ್ಷ್ಮಿ ತೂಕನ ಬಾಳ ಹೊತ್ತು ಮುಚ್ಚಿಟ್ಕೊಂಡ್ರೆ ನೋವು ಜಾಸ್ತಿ ಆಗುತ್ತಮ್ಮ. ಬಿಡಿ ಲಕ್ಷ್ಮಿ, ಹತ್ ಬಿಡಮ್ಮ. ಹೌದು ಲಕ್ಷ್ಮಿ, ಜೂಲಿ ಪಿಕ್ಚರ್ ನಲ್ಲಿ ಲಕ್ಷ್ಮಿ ಹತ್ತಂಗ ಹತ್ಬಿಡು ಲಕ್ಷ್ಮಿ. ಪ್ಲೀಸ್ ಲೀವ್ ಮಿ ಅಲೋನ್. ಬಾಮ್ಮ ಬಾ. ಡ್ಯಾಡಿ, ಇವತ್ತು ಟೆನ್ನಿಸ್ ಮ್ಯಾಚ್ ನಲ್ಲಿ ಫಸ್ಟ್ ಪ್ರೈಸ್ ಈ ಕಪ್ಪು. ವಂಡರ್ಫುಲ್ ಡಿಯರ್. ನೀನು ಇಂಥ ಒಂದು ಸಂತೋಷ ಸುದ್ದಿ ಹೇಳಿದ್ದಕ್ಕೆ ನಾನು ನಿನಗೊಂದು ಸಂತೋಷ ಸುದ್ದಿ ಹೇಳಬೇಕು ಅಂತ ಇದ್ದೀನಿ. ಏನ್ ಡ್ಯಾಡಿ? ಏನಂದ್ರೆ ನೀನ್ ಈ ಸಾರಿ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದೀಯಾ. ಹ್ಯಾಂಗ್ ಗೊತ್ತಾಯ್ತು ಡ್ಯಾಡಿ? ಕನಸು ಬಿದ್ದಿತ್ತು. ಹೇಳಿ ಡ್ಯಾಡಿ. ನಿಮ್ಮ ಪ್ರಿನ್ಸಿಪಾಲು ನನಗೆ ಫೋನ್ ಮಾಡಿದ್ರು. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ವೆರಿ ಮಚ್. ಅಷ್ಟು ಹೇಳಿದ್ರೆ ಸಾಲದಮ್ಮ. ಬಾ, ನೀನು ಇನ್ನು ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿ ಅಮೆರಿಕಕ್ಕೆ ಹೋಗ್ಬೇಕು. ಅಲ್ಲಿ MBA ಪಾಸ್ ಮಾಡಬೇಕು. ಆಮೇಲೆ ಕರ್ನಾಟಕಕ್ಕೆ ಬಂದು ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟ್ ಆಗಬೇಕು. ಆಮೇಲೆ 100 ಜನ ನಿರುದ್ಯೋಗಿ ಪದವೀಧರರಿಗೆ ಕೆಲಸ ಕೊಡ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನ್ ಗೊತ್ತಾ? ನಾನು ನಿನಗೆ ಒಬ್ಬ ಶ್ರೀಮಂತ ಹುಡುಗನ ನೋಡಿ ಮದುವೆ ಮಾಡ್ಬೇಕು. ನೋ ಡ್ಯಾಡಿ, ಮದುವೆ ಮಾತೇ ಇಲ್ಲ. ಆ ವಿಷಯ ಎತ್ತಬೇಡಿ ಅಂತ ಎಷ್ಟು ಸಾರಿ ಹೇಳಿದೀನಿ. ಹಾಗಂದ್ರೆ ಹೇಗಮ್ಮ? ತಂದೆಯಾಗಿ ನಾನು ನನ್ನ ಕರ್ತವ್ಯ ನಿರ್ವಹಿಸದೇ ಇದ್ರೆ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತಾ? ಪ್ಲೀಸ್ ಡ್ಯಾಡಿ, ಫಾರ್ ಹೆವೆನ್ಸ್ ಸೇಕ್ ಸ್ಟಾಪ್ ದಟ್ ಮ್ಯಾಟರ್. ಆಲ್ ರೈಟ್. ನೀನು ಮೊದಲು ಅಮೆರಿಕಕ್ಕೆ ಹೋಗಿ MBA ಪಾಸ್ ಮಾಡ್ಕೊಂಡು ಬಾ. ನಾನು ಅದವರೆಗೂ ಕಾದಿರ್ತೀನಿ. ಡ್ಯಾಡ್, ನನಗೋಸ್ಕರ ಕಾದಿರ್ತೀನಿ ಅಂತ ಹೇಳಿ ನಾನು ಬರೋಕ್ ಮುಂಚೆನೆ ಹೊರಟೋದ್ರ? ಲಕ್ಷ್ಮಿ, ಸಮಾಧಾನ ಮಾಡ್ಕೊಳಮ್ಮ. ನೀನ್ ಅಳ್ತಾ ಇರೋದ್ ನೋಡ್ತಿದ್ರೆ ಕ್ಯಾರಿ ಓವರ್ ಜಾಕ್ ಪಾಟ್ ಮಿಸ್ ಆದಷ್ಟು ಸಂಕಟ ಆಗ್ತಿದ್ಯಮ್ಮ. ಲಕ್ಷ್ಮಿ, ನಿನ್ ಸಂಕಟ ನೋಡಿದ್ರೆ ನನ್ ಕರುಳೇ ಕತ್ತರಿಸಿದಾಗ ಆಗ್ತಾ ಇದೆಯಮ್ಮ. ಎಷ್ಟೋ ಪಿಕ್ಚರ್ ನಲ್ಲಿ ತಂದೆ ಸತ್ ದುಃಖ ಮರೆಯೋಕೆ ಗುಂಡು ಹಾಕಿರೋದನ್ನ ನಾನ್ ನೋಡಿದೀನಿ ಲಕ್ಷ್ಮಿ. ಹಾಗೆ ನೀನೊಂದು ಕೊಟ್ಟು ಹಾಕೊಂಡು ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗು. ಸುಮ್ನೆ ಇರು. ಲಕ್ಷ್ಮಿ, ಒಂದು ವಿಷಯ ಅಮ್ಮ. ನಮ್ಮಣ್ಣ ಸಾಯೋಕ್ ಮುಂಚೆ ಬಿಲ್ ಬರೆದಿದ್ದಾರಂತೆ. ಅದರಲ್ಲಿ ಏನ್ ಬರೆದಿದ್ದಾರೆ ಅಂತ ಓದಿ ತಿಳಿಸೋಕೆ ಲಾಯರ್ ವಿಶ್ವನಾಥ್ ನಾಳೆ ಬರ್ತಿದಾರಮ್ಮ. ನಾನು ವಕೀಲ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಕುಟುಂಬದ ಶ್ರೇಯೋಭಿಲಾಷಿ ಅಂದ್ರೆ ತಪ್ಪೇನೂ ಇಲ್ಲ. ಆ ವಿಚಾರ ನಿನ್ಗೂ ಗೊತ್ತಿದೆ. ಇಂಥ ದುಃಖ ಸಮಯದಲ್ಲಿ ಹಣಕಾಸಿನ ವಿಚಾರ ಮಾತಾಡೋದು ತುಂಬಾ ಕಷ್ಟನೇ. ಆದ್ರೂ ಬೇರೆ ಮಾರ್ಗನೇ ಇಲ್ಲಮ್ಮ. ನಿನ್ನನ್ನ ತೊಟ್ಲಿಗೆ ಹಾಕೋದ್ರಿಂದ ಹಿಡಿದು ವಿಮಾನದ ಮೆಟ್ಲು ಹತ್ಸೋವರೆಗೂ ನಿನ್ನ ಭವಿಷ್ಯದ ಬಗ್ಗೆ ನಾನು ನಿಮ್ಮ ತಂದೆ ತುಂಬಾ ಡಿಸ್ಕಸ್ ಮಾಡಿದ್ವಿ. ಅವರ ಆದೇಶದ ಪ್ರಕಾರ ಈ ವಿಲ್ ಓದೋದಕ್ಕಿಂತ ಮುಂಚೆ ಈ ಪತ್ರ ಓದಬೇಕಂತೆ. ಓದ್ಲಮ್ಮ? ಇತ್ತೀಚೆಗೆ ಆದ ಕೆಲವು ಘಟನೆಗಳ ದೆಸೆಯಿಂದ ನನ್ನ ಮಗಳಾದ ಲಕ್ಷ್ಮಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಅವಳಿಗೆ ಗಂಡಸರ ನೆರಳು ಕಂಡರೆ ಆಗದಷ್ಟು ದ್ವೇಷ ಉಂಟಾಗಿದೆ. ಆದರೆ ನನಗೆ ವಂಶೋದ್ಧಾರಕ ಇಲ್ಲದಿರುವುದರಿಂದ ಅವಳೇ ನನ್ನ ಸರ್ವಸ್ವ. ಅವಳು ಮದುವೆ ಮಾಡಿಕೊಂಡು ನನ್ನ ವಂಶವನ್ನು ಮುಂದುವರಿಸಬೇಕು, ಅವಳು ಸುಖವಾಗಿ ಬಾಳಬೇಕೆನ್ನುವ ನನ್ನ ಕನಸಿಗೆ ಆಘಾತ ಅಡ್ಡವಾಗಿದೆ. ಮದುವೆ ವಿಷಯದಲ್ಲಿ ಅವಳ ಮನಸ್ಸನ್ನು ಪರಿವರ್ತಿಸಲು ಕಳೆದ 1-2 ತಿಂಗಳಲ್ಲಿ ನಾನು ವಿಶ್ವ ಪ್ರಯತ್ನ ಮಾಡಿದೆ, ಪ್ರಯೋಜನವಾಗಲಿಲ್ಲ. ಆದ್ದರಿಂದ ಈ ಕೆಳಗಿನ ಷರತ್ತುಗಳನ್ನು ಹಾಕಿರುತ್ತೇನೆ. ಈ ಪತ್ರವನ್ನು ಓದಿದ ತಕ್ಷಣ ನನ್ನ ಮಗಳು ಲಕ್ಷ್ಮಿ ಮದುವೆ ಮಾಡಿಕೊಳ್ಳತಕ್ಕದ್ದು. ಆಗಲೇ ಈ ಸಮಸ್ತ ಆಸ್ತಿಗೆ ವಾರಸುದಾರಳಾಗುತ್ತಾಳೆ. ಅಲ್ಲದೆ ಮದುವೆ ಮಾಡಿಕೊಂಡ 30 ದಿನಗಳ ನಂತರ ವಿಲ್ಲನ್ನು ಒಡೆದು ಓದಲಾಗುತ್ತದೆ. ಇದೇ ನನ್ನ ಕೊನೆಯ ಆಸೆ. ಒಂದು ವೇಳೆ ಅವಳು ಮದುವೆ ಮಾಡಿಕೊಳ್ಳದೆ ಹೋದ ಪಕ್ಷದಲ್ಲಿ ನಾನು ವಿಲ್ಲಿನಲ್ಲಿ ಬರೆದಿರುವ ಪ್ರಕಾರ ಆಸ್ತಿಯೆಲ್ಲವೂ ಹಂಚಿ ಹೋಗುತ್ತದೆ. ಅದಕ್ಕೆ ನನ್ನ ಮಗಳು ಲಕ್ಷ್ಮಿ ಅವಕಾಶ ಮಾಡಿಕೊಡದೆ ಮದುವೆ ಮಾಡಿಕೊಂಡು ನನ್ನ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತಾಳೆಂಬ ದೆಸೆಯಿಂದ ಈ ಪತ್ರವನ್ನು ಬರೆಯುತ್ತಿದ್ದೇನೆ. ಲಕ್ಷ್ಮಿ, ಸಮಾಧಾನ ಮಾಡ್ಕೊಮ್ಮ. ನಿಮ್ಮ ತಂದೆ ಪತ್ರದ ಪ್ರಕಾರ ನಡ್ಕೊಂಡ್ರೆ ನಿನ್ಗೆಲ್ಲ ಒಳ್ಳೇದಾಗತ್ತೆ. ನಾನಿನ್ ಬರ್ಲಮ್ಮ? ಆಗಾಗ್ಗೆ ನೀನು ಬಂದು ನೋಡ್ತಿರ್ತೀನಿ. ಅಗ್ರಿಮೆಂಟ್ ಸೈನ್ ಆಗೋಕ್ ಮುಂಚೆ ಒಂದ್ ಮಾತು. ಏನು? ಈ ವಿಷಯ ನಮ್ 4 ಜನರಲ್ಲೇ ಇರ್ಬೇಕು. ಓಕೆ ಮಿಸ್ಟರ್ ಆನಂದ್, ಯಾರಿಗೂ ಗೊತ್ತಾಗಬಾರ್ದು. ಓಕೆ. ಈಗ ಈ ಕರಾರು ಪತ್ರನ ಕರಾರುವಕ್ಕಾಗಿ ಓದ್ತೀನಿ. ಓದಿ. ಕರಾರು ಪತ್ರ
ನಂಬರ್ 1 ಆನಂದ್ ಕೇವಲ 30 ದಿನಗಳು ಮಾತ್ರ ಲಕ್ಷ್ಮಿಯವರ ಬಾಡಿಗೆ ಗಂಡನಾಗಿ ನಟಿಸತಕ್ಕದ್ದು. ನಂಬರ್ 2 ಈ ರೀತಿ ನಟಿಸಲು ಲಕ್ಷ್ಮಿಯು ಆನಂದನಿಗೆ 1 ಲಕ್ಷ ರೂಪಾಯಿ ಕೊಡುವುದಾಗಿ ಒಪ್ಪಿಕೊಂಡಿರುವುದರಿಂದ ಅಡ್ವಾನ್ಸ್ ಹಣವಾಗಿ 50,000 ರೂಪಾಯಿ ಕೊಡತಕ್ಕದ್ದು. 31ನೇ ದಿನ ಉಳಿದ 50,000 ರೂಪಾಯಿಗಳನ್ನ ಕೊಡತಕ್ಕದ್ದು. ಇದರಲ್ಲಿ ಯಾವ ಚೌಕಾಸಿಯೂ ಇಲ್ಲ. ನಂಬರ್ 3 ಮತ್ಯಾವ ನಿರ್ಬಂಧವನ್ನು ಹಾಕದೆ 1 ದಿನವೂ ಸಹ ಹೆಚ್ಚಿಗೆ ಇರದೆ 31ನೇ ದಿನ ಸೂರ್ಯೋದಯಕ್ಕೆ ಮುಂಚೆ ಆನಂದ್ ಲಕ್ಷ್ಮಿಯ ಮನೆ ಬಿಟ್ಟು ಹೊರಟು ಹೋಗತಕ್ಕದ್ದು. ನಂಬರ್ 4 ಮನೆ ಬಿಟ್ಟು ಹೋದ ನಂತರ ಲಕ್ಷ್ಮಿಗೂ ಆನಂದನಿಗೂ ಯಾವ ಸಂಬಂಧವೂ ಇರದೆ ಅವರವರಿಗೆ ತೋಚಿದಂತೆ ಬೇರೆಯೊಬ್ಬರನ್ನ ಮದುವೆ ಮಾಡಿಕೊಳ್ಳಬಹುದು, ಮಾಡಿಕೊಳ್ಳದೆಯೂ ಇರಬಹುದು. ಇದಕ್ಕೆ ಇಬ್ಬರಿಂದಲೂ ಆಕ್ಷೇಪಣೆ ಇರುವುದಿಲ್ಲ. ಮೇಲ್ಕಂಡ ಕರಾರುಗಳನ್ನ ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡು ಒಪ್ಪಿ ಈ ಕರಾರು ಪತ್ರಕ್ಕೆ ನಾನು ಸಹಿ ಹಾಕಿರುತ್ತೇನೆ. ಏನಮ್ಮ ಲಕ್ಷ್ಮಮ್ಮ, ಓಕೆನಾ? ಏನಯ್ಯ ಆನಂದ್, ಓಕೆನಾ? ಓಕೆ. ಹಾಗಾದ್ರೆ ಸೈಡ್ ಪೆಟ್ಟಂಡಿ. ಹಾಕಯ್ಯ. ಬೇಗ ಸೈನ್ ಹಾಕಮ್ಮ. ಓಕೆ. ಈಗ 50,000 ಅಡ್ವಾನ್ಸ್, 31st ಡೇ ಉಳಿದ ಬ್ಯಾಲೆನ್ಸ್. ಓಕೆ. ಲಕ್ಷ್ಮಿ, ನೀನ್ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ಯಾ ತಾನೆ? ಹೌದು ಅಂಕಲ್, ನನ್ನ ಡ್ಯಾಡಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತಾನೆ ಈ ನಿರ್ಧಾರ ಮಾಡಿದೆ. ಆಡಂಬರದ ಮದುವೆ ನನಗಿಷ್ಟ ಇಲ್ಲ ಅಂಕಲ್. ವೆರಿ ಗುಡ್. ನಾನು ಅದನ್ನ ತುಂಬಾ ಸ್ವಾಗತಿಸ್ತೀನಿ. ನಿನ್ನಂತ ಶ್ರೀಮಂತ ಹೆಣ್ಮಕ್ಳೆಲ್ಲ ಸಿಂಪಲ್ ಮದುವೆ ಮಾಡ್ಕೊಂಡ್ಬಿಟ್ರೆ ಅನವಶ್ಯಕವಾಗಿ ಆಗೋ ಖರ್ಚನ್ನೆಲ್ಲ ಉಳಿಸ್ಬೋದು. ಥ್ಯಾಂಕ್ ಯು ಅಂಕಲ್. ನಾಳೆ ರಿಜಿಸ್ಟರ್ ಆಫೀಸಲ್ಲಿ ನನಗೂ ಆನಂದ್ಗೂ ಮದುವೆ. ಆ ದೇವರು ನಿಮ್ಮಿಬ್ಬರನ್ನು ಆದರ್ಶ ದಂಪತಿಗಳಾಗಿ ಅನ್ಯೋನ್ಯವಾಗಿ 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಓಕೆ. ಸಾಕ್ಷಿಯಾಗಿ ಇಬ್ರು ಸೈನ್ ಮಾಡಿ. ಓಕೆ. ಗುರು ತಗೋ ಗುರು, ನಿನ್ ಶಿಷ್ಯನ್ ಪ್ರೆಸೆಂಟೇಶನ್. ಅತ್ಗೆ ಕೊಡು ಗುರು. ಹಾರ ಹಾಕು. ಬದಲಾಯಿಸ್ಕೊಳ್ಳಿ, ಹಾರ ಬದಲಾಯಿಸ್ಕೊಳ್ಳಿ. ಗಣೇಶನ್ ಮದುವೆ ತರ ನನ್ನ ಲಕ್ಷ್ಮಿ ಮದುವೆನ ಮುಂದಕ್ಕೆ ಹಾಕ್ಬೇಡಿ ಮಮ್ಮಿ. ನಾನಿನ್ನ ಮರೆಯಲಾರೆ ಫಿಲಂನಲ್ಲಿ ಅಣ್ಣವರು ಲಕ್ಷ್ಮಿನ ಲವ್ ಮಾಡ್ತಾನೇ ಇರ್ತಾರೆ, ಆದ್ರೆ ಲಕ್ಷ್ಮಿ ಬೇರೆಯವ್ನ ಮದುವೆ ಮಾಡ್ಕೊಂಡಿರ್ತಾಳೆ. ಹಾಗೆ ನನ್ನ ಲಕ್ಷ್ಮಿ ಅನುಕೂಲಕ್ಕೊಬ್ಬ ಗಂಡ ಅಂತ ಬೇರೆಯವ್ನ ಮದುವೆ ಮಾಡ್ಕೊಂಡ್ರೆ ಕಷ್ಟ. ಅದಕ್ಕೆ ಲಕ್ಷ್ಮಿ ಬರ್ತಾ ಇದ್ದಾಗೆ ಬಾಗ್ಲಲ್ಲೇ ನಿಲ್ಸಿ, ಲಕ್ಷ್ಮಿ ನನ್ನ ನಿನ್ನ ಮದುವೆ ಸ್ವರ್ಗದಲ್ಲೇ ಆಗೋಗಿದೆ, ಇನ್ನು ಸ್ವರ್ಣ ಸಂಸಾರದಲ್ಲಿ ಸುಖವಾಗಿರೋಣ ಅಂತ ಹೇಳ್ಬಿಡ್ತೀನಿ ಮಮ್ಮಿ, ಹೇಳ್ಬಿಡ್ತೀನಿ. ಮಮ್ಮಿ, ಕಾರ್ ಬಂತು, ಲಕ್ಷ್ಮಿ ಬಂದಿರ್ಬೇಕು. ಲಕ್ಷ್ಮಿ! ನಮಸ್ಕಾರ. ಈಗ ಮನೆಗೆ ಹಿರಿಯರಾಗಿ ಉಳಿದಿರೋರು ಅಂದ್ರೆ ಇವರೊಬ್ರೆ. ನಮಸ್ಕಾರ ಮಾಡಿ. ನಾಗರಾಜರೇ, ಏನ್ ನೋಡ್ತಾ ನಿಂತ್ಬಿಟ್ರಿ? ಆಶೀರ್ವಾದ ಮಾಡಿ. ಜಾಕ್ ಪಾಟ್ ಜೋಡಿ ತರ ಹೆಸರು ಮಾಡಿ ಜೀವನದ ರೇಸ್ನಲ್ಲೂ ಗೆದ್ದು ಕೀರ್ತಿವಂತರಾಗಿ ಬಾಳೆ. ಚೆನ್ನಾಗಿರಿ. ಕಾನೂನು ರೀತಿ ಲಕ್ಷ್ಮಿ ಮದುವೆ ಮಾಡ್ಕೊಂಡಿರೋದ್ರಿಂದ ರಘುನಾಥ್ ರಾಯರ್ ಪತ್ರದ ಪ್ರಕಾರ ಈ ಸಮಸ್ತ ಆಸ್ತಿಗೂ ಇವಳೇ ಹಕ್ಕುದಾರಳಾಗಿರ್ತಾಳೆ. ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಆನಂದ್. ಥ್ಯಾಂಕ್ ಯು. ನಾನು ಬರ್ತೀನಮ್ಮ. ಥ್ಯಾಂಕ್ ಯು ನಾನು ವೆರಿ ಮಚ್ ಬರ್ತೀನಿ. ಅಂಕಲ್. ಹಾ, ಮುಖ್ಯವಾಗಿ ಒಂದು ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ಇವಳಿಗೆ ತಂದೆ ತಾಯಿ ಇಲ್ದಲೇ ಇರೋದ್ರಿಂದ ಆ ಸ್ಥಾನದಲ್ಲಿ ನೀವು ನಿಂತು ಮುಂದಾಗೋ ಮಂಗಳ ಕಾರ್ಯನೆಲ್ಲ ನೆರವೇರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ನಾನಿನ್ ಬರ್ಲಾ? ಲಕ್ಷ್ಮಿ, ವಿಶ್ ಯು ಬೋತ್ ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಬರ್ಲಾ? ರೀ, ಎಂತ ಕೆಲಸ ಮಾಡ್ಬಿಟ್ಲ್ರಿ. ಅವಳು ಇಂಡಿಯಾದಲ್ಲೇ ಇರೋಲ್ಲ, ಆಸ್ತಿ ಎಲ್ಲ ನಮಗ್ ಬರ್ಕೊಟ್ಬಿಟ್ಟು ಅಮೆರಿಕಾಕ್ ಹೋಗ್ತಾಳೆ ಅಂತ ನೋಡಿದ್ರಿ. ಏನ್ರಿ ಇದು, ಮದ್ವೆನೆ ಮಾಡ್ಕೊಂಡ್ ಬಂದಿದ್ದಾಳಲ್ಲ. ನಮ್ ಲಕ್ಷ್ಮಿ ಸೆಲೆಕ್ಷನ್ ಒಳ್ಳೆ ಹಾಲು ಜೇನು ತರ ಇದೆ. ಹುಡುಗ ಒಳ್ಳೆ ಕಾಲೇಜ್ ಹೀರೋ ತರ ಇದ್ದಾನೆ ಅಲ್ವಾ? ಹುಚ್ಚ ಬಾಯಿ, ಹುಲ್ಕ ನನ್ನ ಮಗನೇ, ಜೂಲ್ನಾಯ್ ನನ್ನ ಮಗನೇ, ಮಂಗ್ ನನ್ನ ಮಗನೇ. ತಲೆ ಅಂತೆ ತಲೆ, ಹಳೆ ಕಾಲದ ಮನೆ ಬಿದ್ದೋ ತೊಲೆ ಇದ್ದಂಗಿದೆ ನಿನ್ ತಲೆ ಅಲ್ವೋ?
ನೀನ್ ಮದುವೆ ಮಾಡ್ಕೋಬೇಕಾಗಿರೋ ಹುಡುಗಿ ಯಾವ ತರ್ಕಲಾಂಡಿನ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಅಂತಂದ್ರೆ ಸ್ವಲ್ಪನಾದ್ರೂ ಫೀಲಿಂಗ್ಸ್ ಬೇಡವೇನೋ? ಅಯ್ಯೋ ಫೀಲಿಂಗ್ ಇದೆಯಪ್ಪ, ಹೊಟ್ಟೆ ತುಂಬಾ ಸಂಕಟ ಆಗ್ತಾ ಇದೆ, ಆದ್ರೆ ಅದನ್ನ ಯಾಕೆ ತೋರ್ಸ್ಕೊಳ್ಳಿ? ಮಮ್ಮಿ ಒಂದ್ 500 ರೂಪಾಯಿ ತಳ್ಳು, ಒಂದ್ 5 ಏಯ್. ಹಾಕೊಂಡ್ಬರ್ತೀನಿ. ಆಮೇಲೆ ನೋಡ್ತಾ ಇರು, ದೇವದಾಸ್ ಪಿಕ್ಚರ್ ನಲ್ಲಿ ಅಕ್ಕಿನೇನಿ ನಾಗೇಶ್ವರರಾವ್ ಅವರು ಒಣಗದ ಮರದ ಕೆಳಗೆ ಒಂದ್ ಕಂಟ್ರಿ ನಾಯಿನ ಪಕ್ಕದಲ್ಲಿ ಕೂರ್ಸ್ಕೊಂಡು ಜಗಮೇ ಮಾಯಾ ಬದುಕೇ ಮಾಯಾ. ಚಿಕ್ಕಂಡಿ ನನ್ನ ಮಗನೇ, ಹೊಲ್ಕ ನನ್ನ ಮಗನೇ, ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ನಿನ್ನ ನಾವಿಬ್ರು ಕಷ್ಟಬಿಟ್ಟು ಪಡೆದುವಲ್ಲ, ಅದಕ್ಕೆ ಅದ್ರ ತಪ್ಪಿಗೆ ಅದು ಶಿಕ್ಷೆಯಾಗಿ ನಾವೇ ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ಸಾರಿ ಮೈ ಡಿಯರ್ ಫಾದರ್, ನಾನು ಹಾಕೊ ಬಂದಿರೋದು ಸೂಜು. ಚಪ್ಪಲಿ ಆಗಿದ್ರೆ ಪಟ್ನೆ ಎತ್ಕೊಟ್ಬಿಡ್ತಾರೆ. ಹೊಲ್ಕ ನನ್ನ ಮಗನೇ, ನನಗೆ ಚಪ್ಪಲಿ. ಯಾಕ್ರಿ ಮಗುನ ಗೋಳೊಯ್ಕೊಳ್ತೀರಾ? ಇವನು ಮಗು ಹಾಲು ಕುಡಿಸು, ಬೆರಳು ಚಿಪ್ಪು ಮಗು, ಇನ್ನೂನು ಒಳ್ಳೆ ಕೊಳತ್ ಬೂದ್ ಗುಂಬಳಕಾಯ್ತಾರ ಇದ ನನ್ನ ಮಗ. ಸಾಕ್ ಸುಮ್ನೆ ಇರಿ. ಅಲ್ಲ ರೀ, ಎಂತೆಂತ ದೊಡ್ಡ ದೊಡ್ಡ ಸಂಬಂಧಗಳು ಬಂದಿತ್ತು, ಅದನ್ನೆಲ್ಲ ಬಿಟ್ಬಿಟ್ಟು ಇದ್ದಕ್ಕಿದ್ದಾಗ ಇವನ್ನ ಮದುವೆ ಮಾಡ್ಕೊಂಡು ಬಂದಿದ್ದಾಳಲ್ಲ, ಅದರಲ್ಲಿ ಏನೋ ವಿಷಯ ಇದೆ. ಮೊದಲು ಅದನ್ನ ಪತ್ತೆ ಹಚ್ಚಬೇಕು. ಹೇಗಿದ್ರು ಇವತ್ತು ಫಸ್ಟ್ ನೈಟ್ ಅಲ್ವಾ, ಗೊತ್ತಾಗುತ್ತೆ. ವೆರಿ ಗುಡ್, ಬಂದ್ಯಾ? ಬಾ. ಏನು ನಾವಿಬ್ರು ನಿಜವಾಗ್ಲೂ ಗಂಡ ಹೆಂಡತಿ ಅಂತ ತಿಳ್ಕೊಂಡು ಫಸ್ಟ್ ನೈಟಿಗೆ ಸಿದ್ಧವಾಗಿರೋ ಹಾಗಿದೆ. ಹಾಗೇನಿಲ್ಲ ನೋಡು, ಅವ್ರ ಆಸೆನ ನಿರಾಸೆ ಮಾಡಬಾರ್ದು ನೋಡು, ಅದಕ್ಕೆ. ಶಟ್ ಅಪ್. ಹಿಡ್ಕೊಳ್ರಿ, ಕಾಟ್ ಹಿಡ್ಕೊಳ್ರಿ. ಇದು ಬೆಡ್ರೂಮು, ಬೆಂಕಿಯಿಂದ ಬೆಣ್ಣೆ ದೂರ ಇರ್ಬೇಕು. ಹೇಳಿ ಮೇಲೆ ಹೇಳ್ರಿ. ಎದ್ದೆ ಕಾಟ್ ಆ ಕಡೆ ಹೇಳ್ಕೊಳ್ಳಿ. ಹೇಳ್ಕೊಳ್ರಿ. ಹೇಳ್ದೆ. ಮಮ್ಮಿ ಮಮ್ಮಿ ಬಾರೋ ಇಲ್ಲಿ. ಇದನ್ನೇನ್ ಆಲ್ ಇನ್ ಒನ್ ಅಂತ ತಿಳ್ಕೊಂಡ್ರಾ? ಫಸ್ಟ್ ನೈಟ್ ಅಂತೆ, ಫಸ್ಟ್ ನೈಟ್. ನಾನು ಹೆಲ್ಪ್ ಮಾಡ್ಲಾ? ಏನು ಬೇಕಾಗಿಲ್ಲ. ಮಮ್ಮಿ ಮಂಚನ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ಕ್ಯಾರಿ ಓವರ್ ಜಾಕ್ ಪಾಟ್ ನೋಡಿಯೋದಕ್ಕೆ ಜಾಕಿನ್ ಬುಕ್ ಮಾಡ್ಕೊಂಡಂಗೆ ಈ ಹುಡುಗನ್ ಬುಕ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅವ್ರು ಹೇಗ್ ಬಿಹೇವ್ ಮಾಡ್ತಾರೆ ಅಂತ ಮೊದಲು ಕಂಡಿಡಿಬೇಕು. ಅಪ್ಪಿಕೋ ನಾ ಹೇಳಿದಕ್ಕೆಲ್ಲ ಒಪ್ಪಿಕೋ.